ಹಾಯ್ ಆಲ್ ಲಾಸ್ಟ್ ವ್ಲಾಗಲ್ಲಿ ನಾನು ಸೀಸನಿಂಗ್ ಮಾಡೋಣ ಅಂತೇಳಿ ಮಡ್ಪಾಟ್ನ ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ, ಅದು ಇವಾಗ 24 ಗಂಟೆ ಚೆನ್ನಾಗಿ ನೆಂದಿದೆ. ಇದನ್ನ ಇವಾಗ ಒಂದು ಒಣ ಬಟ್ಟೆ ತಗೊಂಡು ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಎಣ್ಣೆನ ಚೆನ್ನಾಗಿ ಸವರ್ಬಿಟ್ಟು ಬಿಸಿಲಲ್ಲಿ ಒಂದು 4 ರಿಂದ 5 ಅವರು ಒಣಗಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಆಯಿಲ್ನೆಲ್ಲ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. 2 ದಿನ ಬಿಸಿಲಿಲ್ಲ ಅಂತೇಳಿ ಕೆಲಸ ಹೋಲ್ಡ್ ಆಗಿಬಿಟ್ಟಿತ್ತು. ಇವತ್ತು ಹೇಗೋ ಬಿಸಿಲಿರೋದ್ರಿಂದ ಬೇಗ ಈ ಕೆಲಸನ ಮುಗಿಸ್ಕೊಂಡ್ಬಿಟ್ಟೆ. ಇವಾಗ ಇದನ್ನು ಅಕ್ಕಿ ತೊಳೆದಿರೋ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಇದು ರೆಡಿ ಆಗಿಬಿಡುತ್ತೆ ಮಡ್ಪಾಟು. ಇದಕ್ಕೆ ಡೈರೆಕ್ಟಾಗಿ ಫಸ್ಟ್ ಟೈಮೇ ಎಣ್ಣೆ ಒಗ್ಗರಣೆ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅನ್ನ ಮಾಡ್ಕೊಳ್ಳೋದು, ಇಲ್ಲಾಂದರೆ ಸಾಂಬಾರು ಮಾಡಿಬಿಟ್ಟು ಅದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡಿ ಹಾಕೊಂಡ್ರೆ ಪರವಾಗಿಲ್ಲ. ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ಸು ಬೇಗ ಇರುತ್ತೆ. ಯಾಕಂದರೆ ಹೊಸದಲ್ವಾ, ಇನ್ನೂ ಪಳಗಿರಲ್ವಾ, ಹಾಗಾಗಿ ಇನ್ನು ನಾವು ಚಿಕ್ಕವರಿರುವಾಗ ಇದರಲ್ಲೇ ಅಡುಗೆ ಮಾಡ್ತಾಯಿದ್ರು. ಇನ್ನೂ ನೆನಪಿದೆ ನನಗೆ, ಅಮ್ಮ ನಮ್ಮ ಕೈಲೇ ಜೋಳ ಕೊಟ್ಟು ಕಳಿಸ್ತಾ ಇದ್ರು. ಆವಾಗ ಕುಂಬಾರು ಮನೇಲಿ ಇದನ್ನು ತೊಗೊಂಡು ಬರ್ತಾ ಇದ್ವಿ, ಮಣ್ಣಿನ ಮಡಿಕೆಗಳನ್ನ. ತುಂಬಾ ರುಚಿಯಾಗಿರ್ತಾ ಇತ್ತು ಊಟ. ಇವಾಗ ಆ ಥರ ರುಚಿ ಸಿಗದೆ ಇದ್ರು ಅದರಲ್ಲಾದರೂ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಪಾತ್ರೆಗಳನ್ನ ತೊಗೊಂಡೆ. ಇನ್ನು ಹಬ್ಬಕ್ಕೆ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಗಲೀಜಿರಲ್ಲ. ಬೇಸಿಕ್ ಏನಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು